ಆರ್ಮಿಯಲ್ಲಿ ಜನ ಕಡಿಮೆ ಆಗಿದ್ದಾರೆ, ಇಲ್ಲ ಇನ್ನೂ ಆರ್ಮಿಗೆ ಜನ ಬೇಕು, ಇಮಿಡಿಯೇಟ್ ಆಗಿ ರಿಕ್ವೈರ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಕಳಿಸಿ ಅಂದ್ರೆ ನೀವು ಹೋಗ್ತೀರಾ? ಒಂದು ವೇಳೆ ನಮ್ಮ ಇಂಡಿಯಾ ಸೈನಿಕ ಎಲ್ಲರೂ ಜನದ ಅವಶ್ಯಕತೆ ಬಿದ್ದರೆ ನೀವೇನಾದ್ರು ಹೋಗ್ತೀರಾ? ಯುದ್ಧ ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೇದು. ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ, ನಿಮ್ಗೆ ಏನು ಅನಿಸ್ತದೆಯಪ್ಪ ಇದ್ರ ಬಗ್ಗೆ? ನಮ್ಮ ಕಡೆನೂ ಒಂದಷ್ಟು ವೈಫಲ್ಯಗಳಿದೆ, ಅದನ್ನು ನಾವು ಈಗ ಹೇಳಿದ್ರೆ ಚೆನ್ನಾಗಿರಲ್ಲ. ಈಗ ಮೊನ್ನೆ ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ್ರು, ಅದಕ್ಕೆ ನಮ್ಮವರು ರೀಕೌಂಟರ್ ಕೊಟ್ಟಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಪಹಲ್ಗಾಮಲ್ಲಿ ಆಗಿರೋದು ತುಂಬ ದೊಡ್ಡ ತಪ್ಪು ಅವ್ರು ಮಾಡಿರೋದು. ಅದು ಜಾತಿ ನಿಂದನೆ ಮಾಡಿರೋದು. ಸೊ ಅದೊಂದು ಏನಂದರೆ ಆ ಮೆಸೇಜು ಇಂಡಿಯಾಗೆ ಬಂದು ಇಂಡಿಯಾನ ಚೂರು ಮಾಡೋ ಒಂದು ಪ್ಲ್ಯಾನ್ ಅವರು ಮಾಡಿದ್ದು. ಯಾಕಂದರೆ ಅಲ್ಲಿ ಕೊಂದಿರೋದು ಗಂಡಸರನ್ನ, ಹೆಂಗಸರನ್ನ ಆಚೆ ಬಿಟ್ಟಿರೋದು ಏನಕ್ಕಂದರೆ ಈ ವಿಷಯನ ಆಚೆ ಬಂದುಬಿಟ್ಟು ನಮ್ಮ ಒಂದು ಯೂನಿಟಿನ ಇದು ಮಾಡಲಿಕ್ಕಂತ ಮಾಡಿರೋದು. ಸೊ ಅದು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅವ್ರು ಮಾಡಿರೋದು. ಮತ್ತು ಅದಕ್ಕೆ ಆಪೋಸಿಟ್ಟಾಗಿ ನಾವು ಮಾಡಿದ್ದು ಒಳ್ಳೆ ಕೆಲಸ. ನಮ್ಮ ಭಾರತ ಈ ಥರ ಒಂದು ಸ್ಟೆಪ್ ತಗೊಳುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಇದು ಮತ್ತೊಂದು ಸಲ ಸಮಾಧಾನವಾಗಿ ಹೋಗುತ್ತೆ ಅಂತ ಒಂದು ಅನಿಸಿಕೆ ಇತ್ತು. ಬಟ್ ನಾವು ಇಷ್ಟು ರಿಟಾಲಿಯೇಟ್ ಮಾಡ್ತೀವಿ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಮಾಡಿದ್ದು ತುಂಬ ಒಳ್ಳೆಯದು. ಪಾಕಿಸ್ತಾನ ಕಡೆಯಿಂದ ಎಷ್ಟೇ ನಮ್ಮ ಮೇಲೆ ದಾಳಿ ಮಾಡಿದ್ರೂ ಅದು ನಮಗೆಲ್ಲೂ ಇದಾಗಲ್ಲ. ಬಟ್ ನಮ್ಮ ಒಂದು ಇದನ್ನು ಅವ್ರು ತಡ್ಕೊಳಕ್ಕಾಗಲ್ಲ. ಇದು ನನ್ನ ಅನಿಸಿಕೆ. ಪ್ರತಿ ಸಲನೂ ಹಿಂದೂಗಳ ಮೇಲೆ ಏಕೆ ಸರ್ ಟಾರ್ಗೆಟ್ ಅವ್ರದ್ದು? ಸರ್ ಅಲ್ಲಿ ನೋಡಿ, ಟೆರರಿಸ್ಟಿಗೆ ಜಾತಿ ಇಲ್ಲ. ಬಟ್ ನಮ್ಮ ಹೊಂದಾಣಿಕೆಯನ್ನು ಹೊಡೆಯೋದಕ್ಕೆ ಇದೆರಡೇ ಇಲ್ಲಿ ಅಸ್ತ್ರ ಇರೋದು, ಹಿಂದೂ ಮುಸ್ಲಿಮು. ಭಾರತದೊಳಗಡೆ ಬಂದ್ಬಿಟ್ಟು ನೀವು ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡಬೇಕಂದ್ರೆ ಎರಡು ಭಾಗ ಮಾಡಬೇಕು. ಜಾತಿ ಮಾಡಿದ್ರೆ ಇಲ್ಲಿ ನಮ್ಮ ಯೂನಿಟಿನ ಹೊಡೆಯೋದಕ್ಕೆ. ಸೊ ಅದೊಂದು ಪ್ಲ್ಯಾನ್ ಟೆರರಿಸ್ಟ್ ಇದ್ದೇ ಇರುತ್ತೆ. ಇನ್ನು ಅಲ್ಲಿ ಕೆಲವರು ಲೋಕಲ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್, ಇದ್ದೇ ಇರ್ತದೆ ಅದರಲ್ಲಿ. ಈಗ ನೋಡಿ, ಅವರು ವಿತೌಟ್ ಲೋಕಲ್ ಸಪೋರ್ಟ್ ಆಗದೇ ಇರೋ ಚಾನ್ಸೇ ಇಲ್ಲ, ವಿತ್ ಲೋಕಲ್ ಸಪೋರ್ಟ್ ಆಗಿರೋದು. ಬಟ್ ಅದು ನಮ್ಮ ಕಡೆನೂ ಒಂದಷ್ಟು ವೈಫಲ್ಯಗಳಿದೆ, ಅದನ್ನು ನಾವು ಈಗ ಹೇಳಿದ್ರೆ ಚೆನ್ನಾಗಿರಲ್ಲ. ಬಟ್ ನಾವು ಅಲ್ಲಿ ಒಂದು ಸ್ವಲ್ಪ ಪ್ರಿಕಾಷನ್ ತೊಗೋಬೇಕಿತ್ತು ಅಂತ ನನ್ನ ಅನಿಸಿಕೆ. ಸರ್, ಈಗ ನಮ್ಮದು ಲಾಸ್ಟ್ ಟೈಮ್ POK ಅವರು ವಶಪಡಿಸ್ಕೊಂಡಿದ್ರು, ಅದು ಮತ್ತೆ ತಗೊಳ್ಳಿಕ್ಕೆ ಈಗ ರೈಟ್ ಟೈಮ್ ಅಂತ ಸರ್? ಖಂಡಿತವಾಗಲಿ ಈ ಟೈಮಲ್ಲಿ ನಾವು ಮಾಡಿದ್ದು ಡಿಸಿಷನ್ನು ಪರ್ಮನೆಂಟ್ ಆಗಿಬಿಡುತ್ತೆ. ಸೊ ನಾವು ನಮ್ದು ಏನೇನು ಕಳ್ಕೊಂಡಿದ್ದೀವಿ ಅದನ್ನು ನಾವು ತಗೊಳ್ಳೇಬೇಕೀಗ. ಇದೊಂದು ಒಳ್ಳೆಯ ಅವಕಾಶ ಇದು. ಈಗ ಯುದ್ಧ ಮಾಡಿದ್ರೆ ಮಾಡ್ಕೋಬೋದು ಸರ್? ಯುದ್ಧ ಒಂದು ಪರಿಹಾರ ಅಲ್ಲ, ಆದರೂ ಅನಿವಾರ್ಯ. ಈಗ ಮಾಡಲೇಬೇಕು, ನಾವು ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಸೊ ಭಾರತ ದೇಶ, ನಮ್ಮ ದೇಶ ಮಾಡೋದರಲ್ಲಿ ಏನು ತಪ್ಪಿಲ್ಲ, ನಾವು ಮಾಡ್ತಾ ಇರೋದು ಕರೆಕ್ಟು. ಒಟ್ಟಿನಲ್ಲಿ ಅವ್ರಿಗೊಂದು ಪಾಠ ಕಲಿಸ್ಬೇಕಂತ ಬಹಳ ವರ್ಷದಿಂದ ನಮ್ಮಲ್ಲಿತ್ತು, ಈಗ ಕಲಿಸುತ್ತೆ. ಒಂದು ಅವಕಾಶ ಬಂದಿದೆ, ಮಾಡ್ತಾಯಿದ್ದೀವಿ. ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ ಸರ್, ಅದಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಅಲ್ಲಿ ಪಹಲ್ಗಾಮಲ್ಲಿ ಹೊಡೆದಿರೋದೇ ಸಿಂಧೂರನ್ನೇ. ಅವರು ಸಿಂಧೂರನ್ನ ಅವ್ರ ಮುಂದೆನೇ ಹೊಡೆದಿರೋದು. ಸೊ ಆ ಹೆಸರಿಟ್ಟಿದ್ದು ನಾನು ಆಶ್ಚರ್ಯ ಆಯ್ತು, ನನಗೆ ತುಂಬ ಖುಷಿ ಆಯ್ತು ಬೇರೆ. ಯಾಕಂದರೆ ಆ ಸಿಂಧೂರ್ ಹೆಸರಲ್ಲಿ ಎಷ್ಟೋ ಜನ ಈಗೇನೋ ಅಲ್ಲಿ ಯಾರು ಕಳ್ಕೊಂಡಿದ್ದಾರಲ್ಲ, ಅವರು ಹೆಣ್ಮಕ್ಳು ಅವ್ರಿಗೆಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಆಗಿದೆ. ಆಪರೇಷನ್ ಇಬ್ಬರು ಲೇಡೀಸ್ನೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ? ಇರಲಿ. ಯಾಕಂದರೆ ನಮ್ಮಲ್ಲಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಕೊಡ್ಬೇಕು. ನಮ್ಮಲ್ಲಿ ಹೆಣ್ಣು ಶಕ್ತಿ. ಈಗ ಅಲ್ಲಿ ನೋಡಿ, ಅಲ್ಲಿ ಪಹಲ್ಗಾಮಲ್ಲಿ ಹೆಣ್ಮಕ್ಳನ್ನ ಬಿಟ್ಟು ಗಂಡಸನ್ನ ಹೊಡೆದ್ಬಿಟ್ಟು ಆ ಮೆಸೇಜ್ನ ಇಲ್ಲಿ ತಂದು ಇಲ್ಲಿ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಈಗ ಹೆಣ್ಮಕ್ಳೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಒಂದು ಮೆಸೇಜ್ ಹೋಗಲಿ, ಅಲ್ಲಿ ಸ್ಟ್ರಾಂಗ್ ಮೆಸೇಜ್. ಅದು ಗಂಡಸು ಹೊಡೆದ್ರೆ ನಮ್ಮ ಲೇಡೀಸೇ ಹೊಡಿತಾರೆ ಅಂತ ಒಂದು ಮೆಸೇಜ್ ಅವರಿಗೆ. ಅದೊಂದು ಸ್ಟ್ರಾಂಗ್ ಮೆಸೇಜ್ ನಮ್ಮ ಭಾರತ ದೇಶ ಕೊಟ್ಟಿರೋದು. ಸರ್, ಇವಾಗ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ನಡೀತಾ ಇದೆ. ಈಗ ನೀವು ಕೂಡ ಒಬ್ಬ ನಾಗರಿಕರು, ಏನಂತೀರಿ ಇದ್ರ ಬಗ್ಗೆ? ನಾವು ನಾಗರಿಕರೇ, ಇದೇ ರಾಜನಗರದಲ್ಲೇ ಇರೋದು. ಅವ್ರು ಮಾಡಿರೋದು ತುಂಬ ತಪ್ಪು. ಅವರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿದ್ದಾರೆ, ನಾವೆಲ್ಲ ಒಳ್ಳೆ ತಂದೆ ತಾಯಿಗೆ ಹುಟ್ಟಿರ್ತೀವಿ, ಎಲ್ಲ ಅವ್ರವ್ರ ತಂದೆ ತಾಯಿಗೆ ಹುಟ್ಟಿರ್ತಾರೆ. ಈ ರೀತಿ ಮಾಡಬಾರ್ದು. ಏನಾದರೂ ಇದ್ದರೆ ಒಂದು ಚರ್ಚೆ ಮಾಡಬೇಕು. ನಮ್ಮ ಮೋದಿಯವರು ಇದ್ದಾರೆ, ಏನಾದರೂ ಒಂದು ಚರ್ಚೆ ಮಾಡಬೇಕು. ಏನಾದರೂ ಇದ್ದರೆ ಈ ರೀತಿ ಮಾಡೋದು ತಪ್ಪು, ಮಾಡಬಾರ್ದು. ಇವಾಗ ಚಡ್ಡಿ ಬಿಚ್ಚಿ ಧರ್ಮವನ್ನು ಕಂಡುಹಿಡಿದು ಸಾಯಿಸಿದ್ದಾರೆ, ಅವ್ರಿಗೇನು ಹೇಳ್ತೀರಿ? ಅವ್ರಿಗೇನು ಹೇಳ್ಬೇಕು ಸರ್? ಇದನ್ನು ಮಾಡಿರೋದೇ ಅವ್ರು ತಡ್ಕೊಳಕ್ಕಾಗಲ್ಲ. ಇನ್ನೂ ಏನು ಮಾಡ್ಬೇಕು ಹೇಳಿ ಅವ್ರಿಗೆ? ತಿರ್ಗಾ ಅವ್ರಿಗೇನು ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬುದ್ಧಿ ಕಲಿತಾರೆ ಅಂದ್ಕೊಂಡಿದ್ದೀವಿ ನಾವು. ನೋಡೋಣ ಸರ್, ಹಿಂಗೆ ಇರಲ್ಲ. ಬುದ್ಧಿ ಕಲಿಸೋದ್ರೆ ಯಾವ ರೀತಿ ಮಾಡಬೇಕು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ಅದೇ ಅವ್ರು ಮಾಡಿರೋ ತಪ್ಪು. ನಮ್ಮವರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ತಿರ್ಗಾ ಮಾಡಲ್ಲ ಅಂದ್ಕೊತೀನಿ ಅವರು. ಸೊ ಇಷ್ಟಕ್ಕೆ ಎಚ್ಚೆತ್ಕೋತಾರೆ ಅಂತ 100% ಶೋರ್.
ಈಗ ನಮ್ಮ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ. ಸರ್ಕಾರ ಯಾವ ಸರ್ಕಾರದ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಸರ್ಕಾರ ಅಲ್ಲ, ಈಗ ಸೆಂಟ್ರಲ್ ಯಾವುದೇ ಆಗಲಿ, ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಇದಾಗಲಿ, ಯಾವ ಇದ್ರ ಬಗ್ಗೆನೂ ನಾವು ಮಾತಾಡಲ್ಲ ಅದ್ರ ಬಗ್ಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಏನು ಕ್ರಮ ಕೈಗೊಂಡಿದೆಯಲ್ಲ ಯುದ್ಧದ ಬಗ್ಗೆ, ಅದ್ರ ಬಗ್ಗೆ ತೊಗೊಂಡಿದ್ದಾರೆ, ಚೆನ್ನಾಗೇ ತೊಗೊಂಡಿದ್ದಾರೆ. ಎಲ್ಲ ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನೂ ಶೂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ನೂ ಏನು ತೊಗೋಬೇಕು ಸರ್? ಇದಕ್ಕೆ ಮೇಲೆ ಅವ್ರು ಬುದ್ಧಿ ಕಲ್ತಿಲ್ಲ ಅಂದರೆ ಇಂಡಿಯಾ ಪಾಕಿಸ್ತಾನ ಏನು ಮಾಡ್ತಾರೆ ಅಂತ ನಮ್ಮ ಕೈಲಿಲ್ಲ, PM ಕೈಲಿದೆ. ಸರ್, ಯುದ್ಧ ನಡೆದ್ರೆ ಈಗ ಅವರಿಗೂ ಲಾಸ್ ಆಗುತ್ತೆ, ನಮಗೂ ಲಾಸ್ ಆಗುತ್ತೆ. ಅದು ಯುದ್ಧ ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು. ನಮ್ಮದು ಜೀವನೇ, ಅವ್ರದ್ದು ಜೀವನೇ. ಮಾಡೋದು ತಪ್ಪು, ಸಾಕು. ಎಲ್ಲರೂ ಒಂದೇ. ಬಟ್ ಅವರು ಕೇಳಲ್ವ ಅದನ್ನು? ಈಗ ಬಾಯಿ ಮಾತಲ್ಲಿ ಕೇಳೋದು. ನೀವು ಹೇಳಿದ್ರೆ ಈಗ ಕರ್ಬಿಟ್ಟು ಮೀಟಿಂಗ್ ಮಾಡಬೇಕಿತ್ತು ಅಂತ, ಇಷ್ಟು ವರ್ಷ ಅದೇ ಮಾಡಿದ್ದಲ್ವಾ? ಅದಕ್ಕೋಸ್ಕರ ಅವ್ರು ಏನು ಪದೇ ಮತ್ತೆ ಕಾಲ್ ಕೆರ್ಕೊಂಡು ಬರ್ತಾ ಇದ್ದಾರೆ. ಸರ್, ಸ್ವಲ್ಪ ಜನ ಇದ್ದಾರೆ ಸರ್, ಎಲ್ಲರೂ ಹಂಗೆ ಇಲ್ಲ. ಅವರಲ್ಲೂ ಒಳ್ಳೆ ಜನ ಇದ್ದಾರೆ. ಎಲ್ಲರೂ ನಾವು ಕೆಟ್ಟವರು ಅಂತ ಹಂಗೆ ಒಂದೇ ಸತಿ ಹೇಳೋಕ್ಕಾಗಲ್ಲ. 100 ಜನದಲ್ಲಿ 60 ಜನ ಒಳ್ಳೆಯವರು ಇದ್ದರೆ 40 ಜನ ಕೆಟ್ಟವ್ರು ಇದ್ದೇ ಇರ್ತಾರೆ. ಮೊನ್ನೆ ಘಟನೆ ನಡೆದಾಗ ಅಲ್ಲಿಯ ಸ್ಥಳೀಯರೇ ಈಗ ಕುದುರೆ ಏನು ಓಡಿಸ್ತಾರೆ, ಕಾಂಗಾಯ ನೋಡಿಸ್ತಾರೆ, ಅವರೇ ಸಪೋರ್ಟ್ ಮಾಡಿದ್ದು ಆ ದಾಳಿಕೋರರಿಗೆ. ಈಗ ಅಲ್ಲೇ ಇದ್ದು ಸಪೋರ್ಟ್ ಮಾಡ್ತಿರ್ತಾರೆ ನಾನು. ಆದರೆ ಅವ್ರು ಮಾಡಿದ ತಪ್ಪೇ. ಒಂದು ಹೆಣ್ಮಗು ಇದೆ, ಪಾಪು ಇದೆ, ಎಲ್ಲ ಮಕ್ಕಳೆಲ್ಲ ಇದ್ದಾರೆ. ಹೋಗಿ ಮೋದಿಗೆ ಹೇಳು ಹೊಡೆದಿದ್ದ ತಪ್ಪದು, ಮಾಡಬಾರ್ದು. ಆ ರೀತಿ ಮಾಡಬಾರ್ದು. ಏನೋ ಮಾಡಿದ್ದಾರೆ. ಅವತ್ತೇನು ಮೋದಿ ಹೋಗಿ ಹೇಳು ಅಂತ ಹೇಳಿದ್ರು. ಇವತ್ತು ಯಾರಿಗೆ ಹೇಳ್ತಾರೆ ಅವ್ರಿಗೆ? ಅದು ಅವರು ನಾವೇನು ಹೇಳೋಕ್ಕಾಗಲ್ಲ. ಅವರವರೇ ಅರ್ಥ ಮಾಡ್ಕೊಬೇಕು. ಓಕೆ, ಒಂದು ವೇಳೆ ನಮ್ಮ ಇಂಡಿಯಾ ಸೈನಿಕರು ಜನದ ಅವಶ್ಯಕತೆ ಬಿದ್ದರೆ ನೀವೇನಾದ್ರು ಹೋಗ್ತೀರಾ? 100% ಹೋಗ್ತೀವಿ ಸರ್. ಜೈ ಶ್ರೀರಾಮ್, ಹೋಗ್ತೀವಿ. ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ನಿಮ್ಗೆ ಏನು ಅನಿಸ್ತದೆಯಪ್ಪ ಇದ್ರ ಬಗ್ಗೆ? ಈಗ ನಮ್ಮನ್ನು ಏನಾದ್ರು ಸೋಲ್ಜರ್ಸ್ ಕಡಿಮೆ ಆದರೆ ನಮ್ಮ ಕರೆ ನಾವು ಹೋಗ್ಬೋದು. ಸೋಲ್ಜರ್ಸ್ ಕಡಿಮೆ ಅಂದರೆ ನೀವು ಹೋಗ್ತೀರಾ? ಹೌದು. ಸೂಪರ್. ಹೋಗಿ ಏನು ಮಾಡ್ತೀರೋ? ಹೋಗಿ ಏನು ಮಾಡ್ತೀರಾ? ನಿಮ್ಗೆ ಏನೂ ಗೊತ್ತಿಲ್ಲ. ಹೇಳ್ಕೊಟ್ರೆ ಮಾಡ್ತೀವಿ. ನಮ್ಮ ದೇಶಕ್ಕೆ ನಾವು ಆಡ್ತೀವಿ. ಈಗ ಯುದ್ಧ ನಡೀತಾ ಇರೋದ್ರಿಂದ IPL ಮ್ಯಾಚ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇದೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ ಬೇಜಾರಾಗುತ್ತಾ? ಏನಾಗುತ್ತೆ? ಏನಕ್ಕಂದ್ರೆ ಅದು ನಮ್ಮ ದೇಶಗೋಸ್ಕರನೇ ಮಾಡ್ತಿರೋದು ಅವರು. ದೇಶ ಮೊದಲು IPL ನೆಕ್ಸ್ಟ್ ಅಲ್ಲ, ದೇಶ ಫಸ್ಟು, ಆಮೇಲೆ IPL ನೆಕ್ಸ್ಟ್. ದೇಶ ಫಸ್ಟು. ಹೌದು. ಈಗ ಇಂಡಿಯಾ ಪಾಕ್ ಯುದ್ಧ ನಡೀತಾ ಇದೆ, ಏನು ಅನಿಸ್ತಾ ಇದೆ? ಇಲ್ಲ, ಕಾಶ್ಮೀರಿಗೆ ಹೋಗಿದ್ರು ಟೂರಿಸ್ಟು, ಪಾಪ ಹನಿಮೂನಿಗೆ. ಪಾಪ 7 ಜನ ಮದುವೆ ಆಗಿದ್ರು, ಅವ್ರನ್ನೇ ಸೈಸ್ ಹಾಕಿದ್ರೆ. ಪಾಪ ಅವ್ರ ಲೈಫ್ ಇವಾಗಲೇ ಸ್ಟಾರ್ಟ್ ಮಾಡ್ತಾರೆ, ಅವ್ರನ್ನೇ ಸೈಸ್ ಹಾಕಿದ್ರೆ ನಾವೇನು ಮಾಡೋದು? ನಮ್ಮ ಮೋದಿ ಇವಾಗ ಒಳ್ಳೆ ಡಿಸಿಷನ್ ಇದ್ದಿದ್ದಾರೆ, ಗ್ರೇಟು. ಆಮೇಲೆ ನಮ್ಮ ಜೊತೆಗೆ ಅಮೇರಿಕಾ, ಬೇರೆ ಕಂಟ್ರಿ ನಮಗೆ ಸಪೋರ್ಟ್ ಇದೆ. ನಾವು ಸ್ವಲ್ಪ ಪ್ರೌಡ್ ಆಗಿದ್ದೀವಿ. ಹಾಂ, ಅದೇ. ಓಕೆ, ಇವಾಗ ಯುದ್ಧ ಮಾಡಬೇಕು ಅಂತ ಇದ್ದಾರೆ. ಯುದ್ಧ ಮಾಡಬೇಕಾ ಬೇಡವಾ? ಮಾಡಬೇಕ್ರಿ. ಇಲ್ಲ, ನೀವು ಹಿಂದೂ ನಾ ಕೇಳಿಬಿಟ್ಟು ಒಬ್ಬೊಬ್ಬರನ್ನೇ ಬಂದು ಸೈಸ್ ಆಗಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಟ್ಟರೆ ನಮಗೆ ಏನು ಮಾಡೋದು? ನಾವು ಫೈಟ್ ಮಾಡಬೇಕು. ನಾವು ಮಾಡಿದ್ರೇ ಅವರು ಸೈಲೆಂಟ್ ಆಗ್ತಾರೆ. ಇಂಡಿಯನ್ ಆರ್ಮಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸ್ವಲ್ಪ ಪ್ರೌಡ್ ಆಗಿದೆ ನಮಗೆ. ಸ್ವಲ್ಪ ಮಿಸೈಲ್ಸು, ವೆಪನ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸಪ್ಲೈಸು ಪವರ್ಫುಲ್ ಆಗಿದ್ದಾರೆ ಇವಾಗ. ಸೊ ಓವರಾಲ್ ನಮ್ಮ ತಂಟೆಗೆ ಬಂದವ್ರಿಗೆ ಮತ್ತೆ ಅವ್ರ ಸೊಪ್ಪನ್ನ ಮುರಿಬೇಕು ಅಂತ ಹೇಳ್ತೀರಾ? ಎಸ್, ಇಂಡಿಯನ್ ಮೇಲೆ ಕೈಗೆ ಬಾರ್ದು ಅಷ್ಟೇ. ಸೇನೆಗೆ ಎಲ್ಲರೂ ಜನ ಕಮ್ಮಿ ಆದರೆ ನೀವೇನಾರು ಅವು ಕರೆ ಬಂದರೆ ಹೋಗ್ತೀರಾ? ಏನು ಸರ್? ಈಗ ಸೇನೆಗೆ ಎಲ್ಲರೂ ಜನ ಕಮ್ಮಿಯಾಗಿ ಈಗ ಪಬ್ಲಿಕ್ ಏನಾರು ಅಲ್ಲಿ ಜನ ಜಾಸ್ತಿ ಬೇಕು ಅಂದರೆ ಹೋಗ್ತೀರಾ? ನೀವೇನಾರು ಹೆಲ್ಪ್ ಮಾಡಿ? ಇಲ್ಲ, ನಮ್ಮ ಏಮ್ ಬಂದು ಆರ್ಮಿನೇ. ಆರ್ಮಿ ಅಂದರೆ ಸೇರ್ಗೋಣ ಇದ್ದಾರೆ. ನಮ್ಮ ಅಪ್ಪ ಆಸೆ ಇದೆ. ನಾನು ಆರ್ಮಿಗೆ ಹೋಗ್ಬೇಕಂತ ಇದ್ದೀರಾ? ಅದೀಗ ಅಕಸ್ಮಾತ್ ಏನಾದ್ರು ಈಗ ಆರ್ಮಿಯಲ್ಲಿ ಜನ ಕಡಿಮೆ ಆಗಿದ್ದಾರೆ, ಇಲ್ಲ ಇನ್ನೂ ಆರ್ಮಿಗೆ ಜನ ಬೇಕು, ಇಮಿಡಿಯೇಟ್ ಆಗಿ ರಿಕ್ವೈರ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಕಳಿಸಿ ಅಂದರೆ ನೀವು ಹೋಗ್ತೀರಾ ಅಂತ? ಹೋಗ್ತೀವಿ, ಫೈಟ್ ಮಾಡ್ತೀವಿ. ಡೈರೆಕ್ಟು ಫೇಸ್ ಮಾಡ್ತೀವಿ. ಓಕೆ, ಇಂಡಿಯಾ ಸಲುವಾಗಿ ನೀವು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ಏನಾದರೂ ಕೂಡ ಏನಾಗಿದ್ರು ಸರಿ, ನಾವೆಲ್ಲ ಒಂದೇ ಟೀಮ್, ಆರ್ಮಿ ಟೀಮ್ ಸರ್. ಆರ್ಮಿ